ನ್ಯೂಸ್ 9ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ, ಕನ್ನಡ ಸಾಹಿತ್ಯ ಪರಿಷತ್ ಬಿಬಿಎಂಪಿಯಲ್ಲೂ ಕೂಡ ಮೀಟು ಆರೋಪ ಕೇಳಿ ಬಂದಿದೆ. ಈ ಕುರಿತು ಇವತ್ತು ಬೆಳಗ್ಗೆ 8 ಗಂಟೆಗೆ ನ್ಯೂಸ್ 18 ಕನ್ನಡ ವಿಸ್ತೃತವಾದಂತಹ ವರದಿಯನ್ನ ಬಿತ್ತರಿಸಿತು. ಬಿಬಿಎಂಪಿಯ ಮೇಜರ್ ರೋಡ್ಸ್ ವಿಭಾಗದ ಕ್ಲರ್ಕ್ ಮಾಯಣ್ಣನ ವಿರುದ್ಧ ಮಹಿಳೆ ಒಬ್ಬರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ನಗರ ಘಟಕದ ಅಧ್ಯಕ್ಷರು ಕೂಡ ಆಗಿರುವಂತಹ ಮಾಯಣ್ಣನ ವಿರುದ್ಧ ಬಿಬಿಎಂಪಿಯ ಗುತ್ತಿಗೆ ಸಿಬ್ಬಂದಿ ಹೇಮಲತಾ ಎನ್ನುವರು ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಾಡಿದ್ರು. ತನಗಿಂತ 10 ವರ್ಷ ದೊಡ್ಡವರಾದ ಮಾಯಣ್ಣ ತನ್ನನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ. ಟೆಸ್ಟ್ ಟ್ಯೂಬ್ ಬೇಬಿ ಕೊಡಬೇಕು ಅಂತ ಟೆಸ್ಟ್ ಟ್ಯೂಬ್ ಮೂಲಕ ಮಗುವನ್ನ ದಯಪಾಲಿಸಿದ್ರೆ 1 ಕೋಟಿ ನೀಡೋದಾಗಿಯೂ ಕೂಡ ಹೇಳಿದ್ರು ಅಂತ ಹೇಮಲತಾ ಆರೋಪವನ್ನ ಮಾಡಿದ್ದಾರೆ. ಎಷ್ಟೇ ಅಲ್ಲದೆ ದೈಹಿಕವಾಗಿ ಹಿಂಸೆ ಕೊಟ್ಟು ಮದುವೆ ಆಗೋದಾಗಿ ನಂಬಿಸಿ ವಂಚನೆ ಮಾಡಿದ್ದಾರೆ ಅನ್ನೋದು ಹೇಮಲತಾ ಅವರ ಆರೋಪ. ಮಾಯಣ್ಣನಿಂದಲೇ ಅನ್ಯೋನ್ಯವಾಗಿದ್ದ ತನ್ನ ಸಂಸಾರ ಕೂಡ ಹಾಳಾಯಿತು ಅಂತ ಹೇಮಲತಾ ಆರೋಪವನ್ನ ಮಾಡಿದ್ದಾರೆ. ಈ ಮಾಯಣ್ಣನ ವಿರುದ್ಧ ದೂರನ್ನ ಕೊಟ್ಟರೆ ಕಮಿಷನರ್ ಮಂಜುನಾಥ್ ಪ್ರಸಾದ್ ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ವಂತೆ. ಬದಲಾಗಿ ಹೇಮಲತಾ ಕೆಲಸಕ್ಕೆ ಕುಕ್ಕೆ ಬಿದ್ದಿದೆ. ಬಿಬಿಎಂಪಿ ಆವರಣಕ್ಕೂ ಹೋಗದಂತಹ ಪರಿಸ್ಥಿತಿ ಇದೀಗ ಹೇಮಲತಾ ಅವರಿಗೆ ನಿರ್ಮಾಣವಾಗಿದೆ. ಇದು ಬಿಬಿಎಂಪಿಯ ಕ್ಲರ್ಕ್ ಜೊತೆಗೆ ಕಸಪಾದ ನಗರ ಘಟಕದ ಅಧ್ಯಕ್ಷ ಮಾಯಣ್ಣಗೌಡನ ಸ್ಟೋರಿ. ಬಿಬಿಎಂಪಿಯ ಮೋಸ್ಟ್ ಪವರ್ಫುಲ್ ಆದಂತ ಕ್ಲರ್ಕ್ ಈತ. 198 ವಾರ್ಡ್ಗಳು ಕೂಡ ಈತ ಕ್ಲರ್ಕ್ ಆಗಿದ್ದಾನೆ. ಎಲ್ಲ ಒಂದು ವಾರ್ಡ್ಗಳನ್ನ ಸೇರಿಸಿ ಮೇಜರ್ ರೋಡ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಕ್ಲರ್ಕ್ ಈತ. ಬಿಬಿಎಂಪಿಯಲ್ಲೂ ಕೂಡ ಮೀಟುನ ಘಾಟು ಇದೀಗ ಕೇಳಿ ಬರ್ತಾ ಇರೋದು. ಹೇಮಲತಾ ಎನ್ನುವ ಸಂತ್ರಸ್ತ ಮಹಿಳೆ ಇದೀಗ ಆರೋಪವನ್ನ ಮಾಡ್ತಿದ್ದಾರೆ. ನನ್ನನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ, ಜೊತೆಗೆ ಟೆಸ್ಟ್ ಟ್ಯೂಬ್ ಮಗುವನ್ನ ಕೊಟ್ರೆ 1 ಕೋಟಿ ಕೊಡೋದಾಗಿ ಆಫರ್ ಅನ್ನ ಕೂಡ ಕೊಟ್ಟಿದ್ರಂತೆ. ಇದೇ ಮಾಯಣ್ಣನ ವಿರುದ್ಧ ಇದೀಗ ಆರೋಪ ಕೇಳಿ ಬಂದಿರೋದು. ಹಾಗಾದ್ರೆ ಹೇಮಲತಾ ಅವರು ತನಗಾದಂತ ಅನ್ಯಾಯವನ್ನ ಬಿಚ್ಚಿಟ್ಟಿದ್ದಾರೆ. ನ್ಯೂಸ್ 18 ಕನ್ನಡದ ಜೊತೆ ಅವ್ರು ಹೇಳಿದ್ದಾರೆ. ಏನ್ ಹೇಳಿದ್ರು ನೀವೇ ನೋಡ್ಕೊಂಡ್ ಬನ್ನಿ. ಈಗ ಕೆಲಸ ಮಾಡ್ತಿರೋ ಟೈಮಲ್ಲಿ ನಿಂಗೆ ಕಿರುಕುಳ ಕೊಡ್ಲಿಲ್ವಾ ಅವನು? ಕೊಟ್ಟಾಗಿದೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೆ ನೀನು? 2012 ಯಾವ ರೀತಿ ಕಿರುಕುಳ ಕೊಡೋನು? ಕಿರುಕುಳ ಮಾಮೂಲಿ ಆಫೀಸ್ ವಿಷಯದಲ್ಲೂ ಆಗ್ತಾ ಇತ್ತು. ಪ್ರಾಬ್ಲಮ್ ಅದರಲ್ಲೂ ಹಿಂಸೆ ಆಗ್ತಾಯಿತ್ತು. ಮತ್ತು ಅನುಮಾನಗಳು ಸೃಷ್ಟಿ ಆಗ್ತಾಯಿತ್ತು. ಅನುಮಾನಗಳು ಮಾತಾಡ್ತಾ ಇತ್ತು. ಕ್ಯಾರೆಕ್ಟರ್ ಸರಿ ಆಗ್ತೀನಿ ಅಂತ ಅವಾಗ ಅವ್ರ ಹೆಂಡತಿ ಹುಷಾರಿರಲಿಲ್ಲ. ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು. ಅವಾಗ ಟೆಸ್ಟ್ ಟ್ಯೂಬ್ ಬೇಬಿ ಪ್ರಕಾರ ಗಂಡು ಮಗು ನಿಲ್ಸ್ಕೊಡೋದಕ್ಕೆ ಅಂತ ಅವ್ನು ಅವಾಗ ಕೇಳಿದ್ವಿ. ತುಂಬ ಜನ ಹೆಣ್ಮಕ್ಳು ವಿಚಾರಿಸ್ತಾ ಇದ್ದೀನಿ ಟೆಸ್ಟ್ ಟ್ಯೂಬ್ ಬೇಬಿಗೆ. ಸೊ ನಾನು ಚಿಕ್ಕ ವಯಸ್ಸಿಂದ ನೀನು ನೋಡಿದ್ದೀನಿ, ಗಂಡು ಮಗು ಇಲ್ಲ ನಮಗೆ, ನಮ್ಮ ಹೆಂಡತಿಯಿಂದ ಗಂಡು ಮಗು ಆಗೋದಿಲ್ಲ, ಅವಳು ಪ್ರಾಬ್ಲಮ್ ಇದೆ ಸ್ವಲ್ಪ ಅಂತ. ನಮ್ದು ಹಿಂಗೆ ನಡೀತಾ ಇದೆ ಡೈವರ್ಸ್ ಕೇಸನ್ನು ಕೋರ್ಟಲ್ಲಿ ಇರಬೇಕಾದ್ರೆ ನಮ್ದು ಈಗ ಪ್ರಾಬ್ಲಮ್ ಇರೋದು ಅವ್ನಿಗೆಲ್ಲ ಗೊತ್ತಿತ್ತು ಆಲ್ರೆಡಿ. ಅದೆಲ್ಲ ನಮ್ಮದು ಕೋರ್ಟಲ್ಲಿ ಇರೋದು. ಅದಕ್ಕೆ ಅವ್ನು ಈ ಟೈಮಲ್ಲಿ ನಾವು ಆ ಥರ ಒಪ್ಕೊಳ್ಳೋಲ್ಲ, ಇನ್ನೂ ಲೈಫ್ ಕೊಡ್ತೀರಾ, ಮದುವೆ ಆಗಿ ಮಗು ಎತ್ಕೊಳ್ಳೋದು ಅದೊಂಥರ ಪದ್ಧತಿ ಇರ್ತದೆ, ಇದು ಸರಿ ಹೋಗೋದಿಲ್ಲ ಅಂತ ನಾ ಹೇಳಿದ್ದೆ. ಅದಕ್ಕೆ ಅವರು ಮದುವೆ ಟೆಸ್ಟ್ ಟ್ಯೂಬ್ ಬೇಬಿಗೆ ಮಾಡ್ಕೊಡೋದಕ್ಕೆ ನೀನು ದುಡ್ಡು ಇಷ್ಟದ ಡಿಮ್ಯಾಂಡ್ ಮಾಡಿದ್ದೆ ಅಥವಾ ಅವ್ನು ದುಡ್ಡನ್ನು ಆಫರ್ ಮಾಡಿದ್ನಮ್ಮ? ಎಷ್ಟು ಆಫರ್ ಮಾಡಿದ್ದ? 1 ಕೋಟಿ. 1 ಕೋಟಿ ನನ್ನ ಹೆಂಡ್ತಿಗೂ ನಾನು ಫಿಕ್ಸೆಡ್ ಇಟ್ಬಿಡ್ತೀನಿ, ನಿನ್ಗೂ 1 ಕೋಟಿ ಇಟ್ಬಿಡ್ತೀನಿ ಅಂದರೆ ಅವಳು ನಿನ್ನ ತಕರಾರಿಗೆ ಬರಬಾರ್ದು. ಮತ್ತು 2 ಮಕ್ಳುಗಳಿಗೂ ನಾನು ಏನು ಬೇಕೋ ಅದು ಆಸ್ತಿ ಎಲ್ಲ ನಾನು ಮಾಡೋ ಕೆಪಾಸಿಟಿ ನನಗಿದೆ ಅಂತ 2012 ಹೇಳಿದ. ನ್ಯಾಯ ಪಂಚಾಯತ್ಗಿನೂ ಮಾಡ್ದ. ನಮ್ಮ ಯಜಮಾನ್ರನ್ನೆಲ್ಲ ಕರೆಸಿ ಇವ್ರ ಫ್ರೆಂಡ್ಸ್ಗಳನ್ನೆಲ್ಲ ಕರೆಸಿ ಇಲ್ಲೇ ಕೆಲಸ ಕೊಡಿಸ್ತಾಲೇನಮ್ಮ? ಕೆಲಸ ಕೊಡಿಸಿ ಇಲ್ಲಿ ಈಗ ನೀ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಿದ್ದಲ್ವ ಇಲ್ಲಿ? ಕಾಂಟ್ರಾಕ್ಟ್ ಬೇಸಿಸ್ ಈಗೆಲ್ಲ ಇದಾಯ್ತಲ್ಲ, ಇದಾದ್ಮೇಲೆ ಮತ್ತೆ ಶುರು ಆಗಿದೆ ಏನೋ ನಿಂಗೆ ಇದು ಕಚೇರಿಯಲ್ಲಿ ಏನೋ ಬೈದ ಅಂತೇಳಿ ಮೊನ್ನೆ 20 ದಿವಸದ ಹಿಂದ್ಗಡೆ. ಏನು ಅವಾಗೇನಿತ್ತು ಸಂಬಂಧ? ಯಾಕೆ ಬೈಬೇಕು? ಈಗ ಗಣೇಶ ಕೂರಿಸ್ಬೇಕಾದ್ರೆ ದೇವಸ್ಥಾನದ ಹತ್ರ ಇಲ್ಲಿ ನಾನು ಆದಿಶಕ್ತಿ ದೇವಸ್ಥಾನಕ್ಕೆ ಹೋದೆ. ಅವನು ಸರ್ ಜೊತೆ ಬಂದಿದ್ದ. ಸರ್ ನಮಸ್ಕಾರ ಅಂದಿದ್ದಕ್ಕೆ ಅವನು ನಮಸ್ಕಾರ ಅಂದ. ಅದಕ್ಕೆ ಅವಳು ಕೆಟ್ಟವಳು ಅಂಥವಳಿಗೆಲ್ಲ ಎಂತಿಗೆ ನೀನು ನಮಸ್ಕಾರ. ಈ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್. ಥಾಮಸ್, ಇದೀಗ ಕ್ಲರ್ಕ್ ಒಬ್ಬ ಈ ರೀತಿಯಾಗಿ ಮೇಟು ಆರೋಪ ಆತನ ಮೇಲೆ ಕೇಳಿ ಬಂದಿರೋದು. ಹೇಮಲತಾ ಮತ್ತು ಈ ಕ್ಲರ್ಕ್ ಮಾಯಣ್ಣನಿಗೆ ಯಾವ ರೀತಿಯಾದಂತಹ ಒಂದು ಪರಿಚಯ ಆಗುತ್ತೆ? ಯಾವಾಗಿನಿಂದ ಈ ಒಂದು ರೀತಿಯಾಗಿ ಹರಾಸ್ಮೆಂಟ್ ಆಗ್ತಾ ಇದೆ ಹೇಮಲತಾ ಮೇಲೆ? ಅವಿನಾಶ್, ಮಾಯಣ್ಣ ಕನ್ನಡ ಸಾಹಿತ್ಯ ಪರಿಷತ್ ನಗರ ಘಟಕದ ಅಧ್ಯಕ್ಷ. ಅಂದ್ರೆ ಕನ್ನಡದ ಸಾಂಸ್ಥಿಕ ಸಂಸ್ಥೆ ಅಂತ ನಾವು ಕನ್ನಡ ಸಾಹಿತ್ಯ ಪರಿಷತ್ ಏನು ಕರಿತೀವಿ, ಅದರ ಪ್ರಮುಖ ಘಟಕವಾಗಿರುವಂಥ ಬೆಂಗಳೂರು ನಗರ ಘಟಕವನ್ನು ಪ್ರತಿನಿಧಿಸುವಂಥ ಒಬ್ಬರು ಅಧ್ಯಕ್ಷರಾಗಿ ಪ್ರತಿನಿಧಿಸುವಂಥ ಒಬ್ಬ ಪ್ರಮುಖ ಆಯಕಟ್ಟಿನ ಸ್ಥಳದಲ್ಲಿರುವಂಥ ವ್ಯಕ್ತಿ. ಅದ್ರ ಜೊತೆಗೆ ಬಿಬಿಎಂಪಿಯ ಮಟ್ಟದಲ್ಲಿ ಬರೋದಾದ್ರೆ ಅವರು ಮೇಜರ್ ರೋಡ್ಸ್ ಅನ್ನುವಂಥ ಒಂದು ಸೆಕ್ಷನ್ ಏನು ಬರುತ್ತೆ, ಆ ಒಂದು ಸೆಕ್ಷನ್ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಿತ್ರ ಏನು ಅಂತ ಹೇಳಿದ್ರೆ 198 ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಏನು ಮೇಜರ್ ರೋಡ್ಸ್ ಬರುತ್ತೆ
ಆ 198 ವಾರ್ಡ್ನ ಒಟ್ಟಾರೆ ವ್ಯವಸ್ಥೆಯನ್ನ ಆಡಳಿತವನ್ನ ನಿರ್ವಹಿಸುವಂತ ಏಕೈಕ ಕ್ಲರ್ಕ್ ಬಹುಶಃ ಮಾಯಣ್ಣ ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದ್ರೊಳಗೆ ಅರ್ಥ ಆಗ್ತದೆ, ಅರ್ಥ ಮಾಡ್ಕೋಬೇಕು ಆತನ ಪವರ್ ಎಷ್ಟಿದೆ, ಆತನಿಗೆ ಎಷ್ಟು ಮಟ್ಟಿಗೆ ಯಾರ್ಯಾರ ಬೆಂಬಲ ಇದೆ. ಯಾಕಂದ್ರೆ ಆತನ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಆರೋಪಗಳು ಕೇಳಿ ಬಂದ್ರು ಕೂಡ ಆತನ ವಿರುದ್ಧ ಕ್ರಮ ಕೈಗೊಳ್ಳುವಂತ ತಾಕತ್ತು ಕಮಿಷನರ್ಗೂ ಕೂಡ ಇಲ್ಲ, ಬರುವಂತ ಮೇಯರ್ಗಳಿಗೂ ಕೂಡ ಇಲ್ಲ. ಇದನ್ನ ನಾವು ತುಂಬಾ ಬೇಸರದಿಂದ ಹೇಳ್ಬೇಕಾಗತ್ತೆ. ಒಬ್ಬ ಮಾಯಣ್ಣನಂತವನು ಇವತ್ತು ಬಿಬಿಎಂಪಿಯ ಒಟ್ಟಾರೆ ವ್ಯವಸ್ಥೆ ನಿರ್ವಹಿಸುವಂತ ಮಟ್ಟಕ್ಕೆ ಬೆಳಿತಾನೆ ಅಂದಾಗ ಆತನ ಸುತ್ತಲಿರುವಂತಹ ಆಡಳಿತ ವ್ಯವಸ್ಥೆ ಎಷ್ಟು ಮಟ್ಟಿಗೆ ದುರ್ಬಲವಾಗಿದೆ ಅಂತೇಳಿ ಅದು ಒತ್ತಟ್ಟಿಗಿರಲಿ ಅವಿನಾಶ್. ಈಗ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಈ ಮೀಟು ಅನ್ನುವಂತ ಒಂದು ವಿಷಯ ಎಷ್ಟು ಮಟ್ಟಿಗೆ ಬಿಬಿಎಂಪಿಯ ಆವರಣವನ್ನು ಕೂಡ ಆವರಿಸ್ಕೊಂಡ್ಬಿಟ್ಟಿದೆ ಅಂತೇಳಿ ಇದು ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ ನಾವು ತೋರಿಸ್ತಾ ಇರುವಂತದ್ದು. ಮಾಯಣ್ಣನಿಂದ ಹೇಮಲತಾ ಅನ್ನುವಂತ ಮಹಿಳೆ ಯಾವ ರೀತಿ ವಂಚನೆಗೊಳಗಾದ್ಲು, ಇವತ್ತು ಕೂಡ ಯಾವ ರೀತಿ ವಂಚನೆಗೊಳಗಾಗ್ತಾ ಇದ್ದಾಳೆ. ಥಾಮಸ್, ನಾನು ಮಾತಾಡ್ತೀನಿ ನಿಮ್ ಜೊತೆ. ಈಗ ಸ್ವತಃ ಹೇಮಲತಾ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಹೇಮಲತಾ ಅವರೇ. ನಮಸ್ತೆ ಸರ್. ಹೇಮಲತಾ ಅವರೇ, ನಿಮಗೆ ನಿರಂತರವಾಗಿ ಈ ರೀತಿಯಾಗಿ ಒಂದು ಹರಾಸ್ಮೆಂಟ್ ಆಗ್ತಿದೆ, ಜೊತೆಗೆ ಮೋಸ ಹೋಗಿದ್ದೀರಿ ನೀವು ಅಂತ ಏನೇನು ಇದಾಗಿದೆ? ಯಾವಾಗಿಂದ ಇವ್ರ ಪರಿಚಯ ನಿಮ್ಗೆ? ಸರ್ ಫೆಬ್ರವರಿ 26ಕ್ಕೆ ಕೊಟ್ಟಿರೋದು, ಅವಾಗ ಕೊಟ್ಟಿರೋದು. ಇನ್ನ ಇದುವರೆಗೂ ಏನೂ ಆಗಿಲ್ಲ ಸರ್. ಓಕೆ, ನೀವು ಕಂಪ್ಲೇಂಟ್ ಕೊಟ್ಟಿರೋದು ಫೆಬ್ರವರಿ ಇಲ್ಲ? ಹಾ ಸರ್, ಹೌದು. ಅಂದ್ರೆ ನಿಮ್ಗೆ ಯಾವ ರೀತಿ ದೌರ್ಜನ್ಯ ಆಗಿದೆ ಅಂತ ಹೇಳಿ ಅಂತ ಕಂಪ್ಲೇಂಟ್ ಅಲ್ಲಿ ಫುಲ್ ಡೀಟೇಲ್ ಇದೆ ಸರ್. ಯಾರ್ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಅವ್ರ ಮಾಯಣ್ಣ, ಅವ್ರ ಹೆಂಡತಿ ರಾಜೇಶ್, 3 ಜನ ಮೇಲೆ ಸರ್. 3 ಜನರ ಮೇಲೆ? ಹಾ ಸರ್. ಓಕೆ, ನೀವು ಕಂಪ್ಲೇಂಟ್ ಕೊಟ್ಟಾಗ ಅದಕ್ಕೇನ್ ರಿಯಾಕ್ಷನ್ ಏನಿತ್ತು? ಆಕ್ಷನ್ ಆಗುತ್ತೆ ಏನಾದ್ರು ಹೇಳಿದ್ರ? ಇಲ್ಲ ಸರ್, ಅದು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. ಸೊ ಕೋರ್ಟ್ ಅಲ್ಲಿ ನಡೀತಾ ಇದೆ ಇವಾಗ. ಚಾರ್ಜ್ ಶೀಟ್ ಆಗಿದೆ. ಚಾರ್ಜ್ ಶೀಟ್ ಆಗ್ಬಿಟ್ಟು ಕೋರ್ಟ್ ಅಲ್ಲಿ ನಡೀತಾ ಇದೆ. ಕೋರ್ಟ್ ಅಲ್ಲಿ ವಿಚಾರಣೆ ಆಗ್ತಿದೆ? ಹಾ ಸರ್, ಹೌದು. ಓಕೆ ಓಕೆ, ಎಸ್. ಒಂದ್ ನಿಮಿಷ ಹೇಮಲತಾ ಅವರೇ, ನನ್ನ ಜೊತೆ ಸಂಪರ್ಕದಲ್ಲಿ ಈಗ ಸ್ವತಃ ಮಾಯಣ್ಣ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮಾಯಣ್ಣ ಅವರೇ. ಹೇಳಿ ಸರ್, ನಮಸ್ಕಾರ. ಎಸ್, ಇದೀಗ ನಿಮ್ಮ ಮೇಲಿರುವಂತ ಗಂಭೀರವಾದಂತ ಆರೋಪ, ನೀವು ಈ ರೀತಿಯಾಗಿ ಹರಾಸ್ಮೆಂಟ್ ಮಾಡಿದ್ದೀರಿ ಅಂತ, ಏನಂತೀರಿ? ಸರ್, ನಾನು ಹರಾಸ್ಮೆಂಟ್ ಮಾಡೋ ಮನುಷ್ಯನೂ ಅಲ್ಲ. ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ನಾನು ಯಾವುದೇ ಹರಾಸ್ಮೆಂಟ್ ಮಾಡೋ ಅಂತ ಮನುಷ್ಯ ಅಲ್ಲ. ನಾನು ಧರ್ಮ ಕರ್ಮ ದೇವ್ರ ನೋಡ್ಕೊಂಡ್ರೆ ಇದು ಕೇಸು ಕೋರ್ಟ್ ಅಲ್ಲಿ ಇದೆ. ನನ್ನ ಹತ್ರ ಸಹಾಯ ತಗೊಳಕ್ ಬಂದು ಸಹಾಯ ತಗೊಂಡು ನಾನು ಸಂಸಾರ ನಾನು ಸಂಸಾರ ಹಾಳು ಮಾಡಿಲ್ಲ. ನಾನು ಇದೇ ಬಿಬಿಎಂಪಿ ಯೂನಿಯನ್ ಲೀಡರ್ಗಳು ನಾನು ಕಳಿಸಿ ಅವ್ರನ್ನ ಗಂಡ ಅಂತ ಕಾಂಪ್ರಮೈಸ್ ಮಾಡಕ್ ಬಿಟ್ಟಿದ್ದೆ. ಕಾಂಪ್ರಮೈಸ್ ಮಾಡಕ್ 2-3 ಸತಿ ಕೂತ್ಕೊಂಡು ಅವ್ರ ಮನೇಲಿ ಕಾಂಪ್ರಮೈಸ್ ಮಾಡಿದ್ದಾರೆ. ಕಾಂಪ್ರಮೈಸ್ ಅವ್ನ ಗಂಡ ಯಾವುದೇ ಕಾರಣಕ್ಕೂ ಸರಿ ಇಲ್ಲ, ಇವ್ ಬೇಡ ಅಂತ ಹೇಳ್ಬಿಟ್ಟು ದೂರ ಕಳಿಸ್ಬಿಟ್ಟ ಅವನು. ಅವಾಗ ನಾವು ಸಹಾಯ ಮಾಡಿದವರು ಇವತ್ತು ನಾವು ಸಹಾಯ ಮಾಡಿದ್ದಕ್ಕೆ ಈ ಪರಿಸ್ಥಿತಿ ನಾವು ಅನುಭವಿಸ್ತಾ ಇದ್ವಿ. ಹೆಣ್ಮಕ್ಳು ಅಂದ್ರೆ ಇಡೀ ಬಿಬಿಎಂಪಿಲಿ ಯಾರು, ನಾನು ಹೆಣ್ಮಕ್ಳಿಗೆ ನನಗೆ ತೇಜೋವಧೆ ಮಾಡ್ತಾವ ಈ ಅಮ್ಮ. ಮಾಯಣ್ಣ ಅವರೇ, ಈಗ ಹೇಮಲತಾ ಅವರು ಹೇಮಲತಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲೂ ಇದ್ದಾರೆ. ಅವ್ರು ಹೇಳೋ ಪ್ರಕಾರ ನೀವು ಹೇಳಿದ್ರಿ 1 ಕೋಟಿ ಕೊಡ್ತೀನಿ, ಒಂದು ಟೆಸ್ಟ್ ಟ್ಯೂಬ್. 1 ಕೋಟಿ ಇರಿ ಸರ್, ನನ್ನ ಹತ್ರನೇ 1 ಕೋಟಿ ಇಲ್ಲ. ಈ ಅಮ್ಮನ್ 1 ಕೋಟಿ ಕೊಟ್ಟು ಯಾರೋ ನಗಲ್ವಾ ಸರ್? ಯಾರು ನಗಲ್ವಾ? ನಗಬಾರ್ ಜಾಗದಲ್ಲೆಲ್ಲ ನಗ್ತಾರೆ ಸರ್. ಯಾಕೆ ನಗ್ತಾರೆ ಅಂದ್ರೆ 1 ಕೋಟಿ ಕೊಟ್ಟು ಈ ಅಮ್ಮನ್ನ ನಾನು ಓಲೈಸ್ಬೇಕಾ ಸರ್? ನಾನು ಈ ಅಮ್ಮನ ಹಿಂದೆ ಬಿದ್ದಿದ್ದೀನ, ನಾನು ಇವ್ರ ಹಿಂದೆ ಓಡಾಡ್ತಾ ಇದ್ದೀನ. ಯಾವ ತರ ಓಡಾಡಿದ್ದೀನ ಯಾರಾದ್ರೂ ಹೇಳ್ಬಿಡ್ಲಿ. ನಾನು ಇವತ್ತೇ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಈಚೆ ಬರ್ತೀನಿ. ಬಹಳ ಸ್ವಚ್ಛವಾಗಿ ಬದುಕ್ತಾ ಇದ್ದೀನಿ. ತಾವು ತೇಜೋವಧೆ ಮಾಡ್ತಾ ಇದ್ದೀರಿ. ಮಾಯಣ್ಣ ಅವರೇ, ಸ್ವತಃ ಹೇಮಲತಾ ಅವರಿದ್ದಾರೆ. ಹೇಮಲತಾ ಅವರೇ, ಅಲ್ಲಲ್ಲ, ನಾನು ಯಾರ ಹತ್ರ ಮಾತಾಡಲ್ಲ. ಕೋರ್ಟ್ ಅಲ್ಲಿ ಇದೆ, ಕೇಸು ಕೋರ್ಟ್ ಅಲ್ಲಿ ಇದೆ. ನೀವ್ ಯಾರ ಹತ್ರ ಮಾತಾಡ್ಸೋದ್ ಬೇಡ. ನೀವು ಕೇಸಲ್ಲಿದೆ, ಕೋರ್ಟ್ ಹೈಕೋರ್ಟ್ ಅಲ್ಲಿ ಇರ್ಬೇಕಾದ್ರೆ ಯಾಕೆ ಮಾತಾಡ್ಲಿ? ನಾನು ಏನಕ್ಕೆ ಮಾತಾಡ್ಬೇಕು? ಯಾವ ಕಾರಣಕ್ಕೆ ಮಾತಾಡ್ಬೇಕು? ನಾನು ಏನು ಮಾಡಿಲ್ಲ. ನಾನು ಸಾರಾ ಸರ್ಟಿಫಿಕೇಟ್ ಕಳಿಸಿದ್ದೀನಿ. ವಿಧಾನಸೌಧದ ಮುಂದೆ ಬಂದು ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ ಇದ್ದೀನಿ. ನೀವು ಬಂದು ನೇಣಾಕಿ ವಿಧಾನಸೌಧದ ಮುಂದೆ ನಾನೇ ತಪ್ಪು ಮಾಡಿದ್ರೆ ಯಾರನ್ನಾದ್ರು ಕೇಳಿ. ನಾನು ಎಕ್ಸೈಟ್ ಆಗೋ ಮನುಷ್ಯ ಅಲ್ಲ. ನಾನು ಎಕ್ಸಾಗಿ ನೋಡಿ ದಯಮಾಡಿ ತೇಜೋವಧೆ ಮಾಡೋದು ಮನುಷ್ಯನ ಮತ್ತು ನಿಲ್ಸಿ. ಸತ್ಯಾಸತ್ಯತೆ ಕೋರ್ಟ್ ಇದೆ, ಸ್ಟೇಷನ್ ಇದೆ, ಕಾನೂನು ಇದೆ, ನ್ಯಾಯ ಇದೆ, ಧರ್ಮ ಇದೆ, ದೇವರಿದ್ದಾನೆ, ನೋಡ್ಕೊಂತಾನೆ, ಜನ ಇದ್ದಾರೆ.
ಒಬ್ಬ ಮನುಷ್ಯನ ಎಷ್ಟು ತೇಜೋವಧೆ ಮಾಡಕ್ಕಾಗುತ್ತೆ? ಕಾನೂನಿದೆ ಬಿಡಿ ಸ್ವಾಮಿ. ಮಾಯಣ್ಣವ್ರೆ, ಇವಾಗ್ಲೂ ಹೇಮಲತಾ ಅವರು ನಿಮ್ ಮುಂದೆ ಬಂದ್ರೆ ನೀವು ಬೈತೀರಂತೆ, ಹೌದಾ? ಕಾನೂನು ಏನಾಗ್ತೀನಿ, ನಾನು ಯಾರದನ್ನು ಮಾತಾಡಲ್ಲ. ಕಾನೂನು ಇದೆ, ಕೋರ್ಟ್ ಇದೆ. ಮಾಯಣ್ಣವ್ರೆ, ನಿಮ್ಮ ಹತ್ರ ಒಂದು ಪ್ರಶ್ನೆ. ಟಿವಿ ಬರ್ತೀನಿ, ಬನ್ನಿ. ನಾನು ಎಂಟಿ ಟಿವಿ ಬರ್ತೀನಿ. ಬನ್ನಿ, ಪರವಾಗಿಲ್ಲ. ಅಲ್ಲ, ಒಂದು ಪ್ರಶ್ನೆ ಇತ್ತು. ಅಲ್ಲ, ನೀವು ನಿಮ್ಮ ಮುಂದೆ ಹೇಮಲತಾ ಅವ್ರು ಬಂದಾಗ ಇವಾಗ್ಲೂ ಕೂಡ ನೀವು ನಿಂದಿಸ್ತೀರಾ? ಅಲ್ಲ, ಏಕವಚನದಲ್ಲಿ ಅವನು ಇವನು ಅಂತ ಮಾತಾಡಿದ್ರೆ ಇವನು ಕಿರಾತಕ ಅಂತ ಅವ್ರು ಬೈಕೊಂಡು ಹೋಗ್ಬೋದಾ? ಅವ್ರು ಬಾಯಿ ಬಂದಾಗ ಮಾತಾಡ್ಬೋದಾ? ನಿಮಗ್ ಬೈದಿದಾರ ನನ್ ಮಗ ಅಂತ? ಅಲ್ಲ, ತಿರ್ಕೆ ನನ್ ಮಗ ಅಂತ ಯಾರು? ಅಯ್ಯಮ್ಮ, ಯಾರು ಟಿವಿಲಿ ಮಾತಾಡ್ತಾ ಇದ್ದೀರಿ? ಅವ್ರು ದಾರಿ ಹೋಗ್ಬೇಕಾದ್ರೆ ಅವ್ರು ಇಷ್ಟ ಬಂದ ಬೈಕೊಂಡು ಹೋಗ್ತಿರ್ತಾರೆ. ನಾನೇನು ಮಾತಾಡ್ಸಿಲ್ಲ ಅವ್ರನ್ನ, ಇವತ್ತವರೆಗೂ ಮಾತಾಡ್ಸಿಲ್ಲ. ಅವ್ರಿಗೂ ನನಗೂ ಸಂಬಂಧ ಇಲ್ಲ. ಅದ ನ್ಯಾಯಾಲಯಕ್ಕೆ ಹೋದ್ಮೇಲೆ ನ್ಯಾಯಾಲಯಕ್ಕೆ ನಾವು ಮಾನವೀಯತೆ ಕೊಡ್ಬೇಕು, ನ್ಯಾಯಾಲಯದಂತೆ ನಡ್ಕೋಬೇಕು ನಾವು. ಮಾಯಣ್ಣವ್ರೆ, ನೀವು ಸಂಪರ್ಕದಲ್ಲಿ ನಾನೇ ಮಾತಾಡ್ತೀನಿ, ನೀವು ಮಾತಾಡಲ್ಲ, ನಾ ಕೇಳ್ತೀನಿ ಅವ್ರನ್ನ. ಹೇಮಲತಾ ಅವ್ರೆ, ನೋಡಿ, ನೀವೇ ಕೇಳಿಸ್ಕೊಂಡ್ರಿ ಮಾಯಣ್ಣವ್ರು ಹೇಳುವಂತ ವಿಚಾರ. ಅವರು ಯಾವುದೇ ಆ ರೀತಿ ಅಂತ ವ್ಯಕ್ತಿ ಅಲ್ಲ ಅಂತ ಹೇಳ್ತಿದ್ದಾರೆ, ಏನಂತೀರಿ? ಸರಿ ಸರ್, ಅವರು ಹೇಳಿದಂಗೆ ಕೋರ್ಟ್ ಅಲ್ಲೇ ಅದು ನ್ಯಾಯ ಧರ್ಮ ದೇವರು ನೋಡ್ಕೊಂತಾನೆ ಬಿಡಿ. ನೀವು ಅವ್ರಿಗೆ ನಿಲ್ಲಿಸ್ತೀರಿ, ಎದುರುಗಡೆ ಸಿಕ್ಕಿದ್ರೆ ಬೈತೀರಿ ಅಂತ ಅವ್ರು ಹೇಳ್ತಿದ್ದಾರೆ ಏಕವಚನ. ಸರ್, ಮೊನ್ನೆ ದೇವಸ್ಥಾನದ ಹತ್ರ ಬೈದ್ರು, ಆದಿಶಕ್ತಿ ದೇವಸ್ಥಾನದ ಹತ್ರ ಅಂತ. ನನ್ಗೆ ಅದು ಕೋಪ ಆಯ್ತು, ನನ್ ಕೆಟ್ಟ ಮಾತಲ್ಲಿ ಬೈದ್ರು ಅವರು ಆದಿಶಕ್ತಿ ದೇವಸ್ಥಾನದಲ್ಲಿ. ನೀವು ಅವ್ರು ಬೈದ್ರು. ಅವ್ರು ಬೈದ್ರು. ಅದಕ್ಕೆ ಕೆಟ್ಟ ಪದಗಳೆಲ್ಲ ಉಪಯೋಗಿಸ್ಕೊಂಡು ಬೈಬೇಡಿ ನೀವು ನನ್ನನ್ನ. ನಾನು ಏನಾದ್ರು ಕೆಟ್ಟತನ ಮಾಡಿದ್ರೆ ಮಾತ್ರ ಬೈರಿ, ಅಥವಾ ನಾನು ಕಷ್ಟಪಟ್ಟು ದುಡಿತಾ ಇದೀನಿ, ನೀವು ಕೆಟ್ಟ ಮಾತಲ್ಲ ಇನ್ನೊಂದ್ಸತಿ ಆದ್ರೆ ನಂಗೆ ಸುಮ್ಮನೆ ಇರೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಆಫೀಸಲ್ಲಿ ಹೇಳಿದ್ದೆ. ಏನ್ ಮಾಯಣ್ಣವ್ರೆ ಕೇಳಿಸ್ತಿದ್ಯಾ? ಮಾಯಣ್ಣವ್ರೆ, ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಮಾಯಣ್ಣವ್ರೆ, ಧ್ವನಿ ಕೇಳಿಸ್ತಿದ್ಯಾ? ನೀವು ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂತ ಹೇಳಿದ್ರೆ ಫೈನ್ ಅಕ್ಸೆಪ್ಟೆಡ್, ಆದ್ರೆ ನೀವು ನಿಲ್ಸಿದ್ರ ಈ ರೀತಿಯಾಗಿ ಸಿಕ್ಕಿದಾಗ ಮೊನ್ನೆ? ಅದೇ ಮೊನ್ನೆ ದೇವಸ್ಥಾನದ ಹತ್ರ ಸಿಕ್ಕಿದಾಗ ನೀವು ಕೂಡ ಕೆಟ್ಟ ಪದಗಳನ್ನ ಬಳಸಿದ್ರಿ. ಆದಿಶಕ್ತಿ ಅನ್ನೋದು ಬೈದಿಲ್ಲ ಸರ್. ನಾನು ನಮ್ಮ ಅಮ್ಮನಿಗೂ ಆದಿಶಕ್ತಿ ಅನ್ನೋದು ನನ್ನ ಮಗಳಿಗೂ ಬೈದಿಲ್ಲ ಸರ್ ಅವ್ರಿಗೆ. ಮತ್ತೆ ಅವ್ರೇನ್ ಸುಳ್ಳು ಹೇಳ್ತಿದ್ದಾರೆ ಈಗ? ಅಮ್ಮ ಏನ್ ಗೊತ್ತಾ ಸರ್, ಅವ್ರ ಹಿಂದೆ ಇಬ್ರು ಮೂವರು ಇದ್ದಾರೆ ಸರ್. ಇಬ್ರು ಮೂವರು ಯೂನಿಯನ್ ಲೀಡರ್ಗಳಿದ್ದಾರೆ ಸರ್. ನಾನು ಯೂನಿಯನ್ ಅಲ್ಲಿ ಬೆಳೆಯೋದನ್ನ ಸಹಿಸಲಾರ್ದಿರ, ಸಾಹಿತ್ಯ ಪರಿಷತ್ತಲ್ಲಿ ಗೆದ್ದಿದ್ದನ್ನ ಸಹಿಸಲಾರ್ದಿರ, ಕೆಲಸ ಮಾಡ್ತಿರೋದನ್ನ ಸಹಿಸಲಾರ್ದಿರ, ನನ್ನ ತೇಜೋವಧೆ ಮಾಡಕ್ ಹೋಗ್ತೀರಾ, ಈ ತರ ಮಾಡ್ತಾ ಇದ್ದಾರೆ ಸರ್. ಇದು ನ್ಯಾಯಾಲಯದಲ್ಲಿ ನ್ಯಾಯ ಧರ್ಮ ದೇವರು ನ್ಯಾಯಾಲಯ ನೋಡ್ಕೊಳ್ತಾರೆ ಸರ್. ತಾಯಿ ನ್ಯಾಯಾಧೀಶ ನೋಡ್ಕೊತಾರೆ. ದಯಮಾಡಿ ಈ ಟಿವಿನಲ್ಲಿ ಹಾಕಿ ಅವ್ರು ಏಕವಚನಲ್ಲಿ ಮಾತಾಡೋದು, ತಾಮಸ್ ಅವನು ಇವನು ಅಂತ ನಿಮ್ಮ ತೇಜೋವಧೆ ಮಾಡೋದಾದ್ರೆ ನಿಮ್ಮನ್ನ ಕಾಲಿಗೆ ತಗೊಳ್ತಾ ಇರ್ಲಿಲ್ಲ ಮಾಯಣ್ಣವ್ರೆ, ನಿಮ್ಮನ್ನ ಮಾತಾಡಿಸ್ತಾ ಇರ್ಲಿಲ್ಲ. ಮಾತಾಡ್ತಿದೀವ ನಾವು. ನೀನ್ ಹತ್ತಂಗಾಡು, ನಾನು ಸತ್ತಂಗಾಡ್ತೀನಿ, ನೀನ್ ಹತ್ತಂಗಾಡು, ನಾನು ಸತ್ತಂಗಾಡ್ತೀನಿ ಅಂತ ಇವೆಲ್ಲ ಇದರಿಂದ ಜನ ಇದ್ದಾರೆ ಸರ್. ಪೂರ್ವ ಪೀಡಿತ ಮನುಷ್ಯನ ಜನ ಇದ್ದಾರೆ, ಇದರಿಂದ ಈ ವರದಿಯಿಂದ ಜನ ಇದ್ದಾರೆ. ಅವರು ಅದೇನ್ ಮಾಡ್ತಾರೋ ಮಾಡಿ ನನ್ನ ಜನ ಮರೆಯಕ್ ಬಿಡ್ತಾರ. ದಿನ ಟಿವಿ ಪೇಪರ್ ಹಾಕ್ತಾರೆ. ಆ ಟಿವಿ ಮಾಧ್ಯಮದವರಿಗೆ ಎಲ್ರಿಗೂ ಧನ್ಯವಾದ, ನಮಸ್ಕಾರ. ನ್ಯಾಯಾಧೀಶ ಆದಿಶಕ್ತಿ ನೋಡ್ಕೊಂತಾರೆ. ನಾನು ಅಮ್ಮನಿಗೆ ಬೈದಿಲ್ಲ, ನಾನು ಅಮ್ಮನಿಗೆ ಯಾವ್ದೇ ಕಾರಣಕ್ಕೂ ಬೈದಿಲ್ಲ. ನಾನು ನ್ಯಾಯ ಧರ್ಮನ ನೋಡ್ತಾ ಇದ್ದೀನಿ, ನಾನು ನ್ಯಾಯಕ್ಕಾಗಿ ಕಾಯ್ತಾ ಇದ್ದೀನಿ, ನಾನು ದೇವರನ್ನ ಕೇಳ್ಕೊಂತಿದ್ದೀನಿ. ನಾನೇನಾದ್ರು ಒಳ್ಳೆಯವನಾಗಿದ್ರೆ ಅವ್ರಿಗೆ ಅನ್ನಕ್ಕೆ ದಾರಿ ತೋರಿಸಿದ್ರೆ, BBMP ಕರ್ಕೊಬಂದು ಅನ್ನಕ್ಕೆ ದಾರಿ ತೋರಿಸಿದ್ರೆ ನಾನು ಬೆನ್ನೆ ಚೂರಿ ಹಾಕ್ತಿರ್ಲಿಲ್ಲ. ಈ ತರ ಟಿವಿಗೆ ಬಂದು ಕೂತ್ ಬರ್ತಿರ್ಲಿಲ್ಲ. ಬೆನ್ನೆ ಚೂರಿ ಹಾಕಿದ್ದಾರೆ. ಮತ್ತೆ ನನ್ನ ಬಗ್ಗೆ ಕೆಲ್ಸದಾಗ ಮಾತಾಡ್ತಾ ಇದಾರೆ, ಮಾತಾಡ್ಲಿ. ಅವ್ರು ಏನೇನೆಲ್ಲ ಮಾತಾಡ್ಲಿ. ನಾನು ಇದನ್ನ ನ್ಯಾಯ ಧರ್ಮಕ್ಕಾಗಿ ಹೋರಾಟ ಮಾಡ್ತೀನಿ. ಓಕೆ ಧನ್ಯವಾದ ಮಾಯಣ್ಣ ಅವ್ರು ಮಾತನಾಡೋದಕ್ಕೆ. ಜೊತೆಗೆ ಹೇಮಲತಾ ಅವರೇ, ನಿಮ್ಗೂ ಕೂಡ ಕೋರ್ಟ್ ನಲ್ಲಿ ಕೇಸ್ ಇದೆ, ನೋಡ ಸಾಲ್ವ್ ಯಾವ ರೀತಿ ಆಗುತ್ತೆ ಅಂತ. ಧನ್ಯವಾದ ಥಾಮಸ್, ನಿಮ್ಗೂ ಕೂಡ ಮಾಹಿತಿಗಾಗಿ. ಪೊಲೀಸರೇ ಹೀಗೆ ಮಾಡಿದ್ರೆ ಜನ ಏನು ಮಾಡ್ತಾರೆ? ಕಾನೂನು ಕಾಪಾಡಬೇಕಾದಂತ ಪೊಲೀಸರಿಂದಲೇ ಅಡ್ಡದಾರಿ. ಪೊಲೀಸರಿಗೆ ಇರೋ ಬೆಲೆ ಇಷ್ಟೇನಾ ಅನ್ನೋ ಒಂದು ಸಂಶಯ ಇದೀಗ ಮೂಡ್ತಾ ಇದೆ. ನಿಮಗೆ ನಿಜಕ್ಕೂ ಪವರ್ ಇಲ್ವಾ ಅಂತ ಒಂದು ಪ್ರಶ್ನೆ. ಕಾನೂನು ಕಾಪಾಡಬೇಕಾದಂತ ಪೊಲೀಸರಿಗೆ ಈಗ ಪವರ್ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಬ್ರೇಕಿಂಗ್ ನ್ಯೂಸ್ ಈಗ ಬರ್ತಾ ಇರೋದು. ಸಂಧಾನ ಮಾಡೋದಕ್ಕೆ ಪೊಲೀಸರಿಗೆ ಸಾಧ್ಯವಾಗುವುದಿಲ್ವಾ? ಅಷ್ಟು ಪವರ್ ಇಲ್ವಾ? ಆಗೋದಿಲ್ಲ ಅಂದಮೇಲೆ ನಿಮಗ್ಯಾಕೆ ಈ ಒಂದು ಹೊಸ ಬರೀ ರೌಡಿ ಶೀಟರ್ನ ಕರೆತಂದು ಸಂಧಾನ ಮಾಡೋದಕ್ಕೆ ಯಾಕೆ ಪ್ರಯತ್ನವನ್ನ ಮಾಡಬೇಕು? ನಿಮಗೆ ಅಷ್ಟು ಕೆಪಾಸಿಟಿ ಇಲ್ವಾ ಅನ್ನೋ ಒಂದು ಪ್ರಶ್ನೆ. ಪೊಲೀಸರ ಕೆಲಸ ನೋಡಿ ಕಾರ್ಮಿಕರೇ ಬೆಚ್ಚಿ ಬಿದ್ದಿದ್ದಾರೆ. 150 ದಿನಗಳಿಂದ ಪ್ರತಿಭಟನೆ. TRNM ಕಾರ್ಮಿಕರಿಂದ ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಪ್ರೊಟೆಸ್ಟ್ ಆಗುತ್ತೆ. ಅದರ ಒಂದು ಸಂಧಾನದ ಸಂದರ್ಭದಲ್ಲಿ ಪ್ರತಿಭಟನೆಯಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಅನ್ನೋ ಒಂದು ವಿಚಾರ. ಈ ಹಿನ್ನೆಲೆ ಸಂಧಾನಕ್ಕೆ ದಾಬಸ್ಪೇಟೆ ಪೊಲೀಸರು ಮುಂದಾಗ್ತಾರೆ. ಶಿವಗಂಗೆ ಪ್ರವಾಸಿ ಮಂದಿರದಲ್ಲಿ ಸಂಧಾನ ಸಭೆ ಆಗುತ್ತೆ. ಆದ್ರೆ ಆ ಸಂಧಾನ ಸಭೆಗೆ ರೌಡಿ ಶೀಟರ್ ಒಬ್ಬನನ್ನ ಪೊಲೀಸರು ಕರೆತರ್ತಾರೆ. ಪೊಲೀಸರ ಕೆಲಸ ನೋಡಿ ಅಲ್ಲಿ ಕಾರ್ಮಿಕರೇ ಬೆಚ್ಚಿ ಬೀಳ್ತಾರೆ. ಇವರೇನು ಪೊಲೀಸರ ಅಥವಾ ರೌಡಿ ಶೀಟರ್ನ ಏಜೆಂಟ್ಗಳ?
ಅನ್ನೋ ಒಂದು ಪ್ರಶ್ನೆ ಕಾರ್ಮಿಕರಿಗೂ ಕೂಡ ಮೂಡಿದೆ. ಸಂಧಾನ ಸಭೆಗೆ ರೌಡಿ ಶೀಟರ್ನ ಕರೆ ತರುವಂತ ಅವಶ್ಯಕತೆ ಏನಿತ್ತು ಇವರಿಗೆ? ಇವರಿಗೆ ಸಾಲ್ವ್ ಮಾಡುವಂತಹ ಒಂದು ಕೆಪಾಸಿಟಿ ಇಲ್ವಾ ಅನ್ನೋದು ಕಾರ್ಮಿಕರು ಇದೀಗ ಅಲ್ಲಿ ಆತಂಕಕ್ಕೆ ಒಳಗಾಗಿರೋದು. ಈಗ ನೀವು ನೋಡ್ತಾ ಇದ್ದೀರಿ, ಒಂದು ಹಸಿರು ಬಣ್ಣದ ಒಂದು ಬಟ್ಟೆಯನ್ನ ಧರಿಸಿರುವಂತಹ ವ್ಯಕ್ತಿಯೇ ಅಲ್ಲಿ ಅವರು ಕರ್ಕೊಂಡು ಬಂದಿರೋ ಪೊಲೀಸರು ಸಂಧಾನ ಸಭೆಯಲ್ಲಿ ಆ ವ್ಯಕ್ತಿಯನ್ನ ಸಂಧಾನ ಮಾಡೋದಕ್ಕೆ ಕರ್ಕೊಂಡು ಬರ್ತಾರೆ. ಹಾಗಾದ್ರೆ ಪೊಲೀಸರಿಗೆ ಸಂಧಾನ ಮಾಡುವಂತಹ ಒಂದು ಕೆಪಾಸಿಟಿ ಇಲ್ವಾ ಅನ್ನೋದು ಈಗ ಅಲ್ಲಿ ಪ್ರಶ್ನೆ. ನಿಮಗೆ ಯಾಕೆ ಈ ರೀತಿಯಾದಂತಹ ಉಸಾಬರಿ? ರೌಡಿ ಶೀಟರ್ ಒಬ್ಬರನ್ನ ಕರ್ಕೊಂಡು ಬಂದು ಸಂಧಾನ ಮಾಡುವಂತ ಅವಶ್ಯಕತೆ ಏನಿತ್ತು? 150 ದಿನಗಳಿಂದ TRNM ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಿರ್ತಾರೆ, ವಿವಿಧ ರೀತಿಯಾದಂತಹ ಒಂದು ಒತ್ತಾಯಗಳನ್ನ ಮಾಡ್ತಾ ಇರ್ತಾರೆ. ಆ ಒಂದು ಸಭೆಯಲ್ಲಿ ರೌಡಿ ಶೀಟರ್ ಒಬ್ಬನನ್ನ ಅಲ್ಲಿ ಕರ್ಕೊಂಡು ಬಂದು ಅಲ್ಲಿ ಸಂಧಾನ ಮಾಡಿಸಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಇದೀಗ 150 ದಿನಗಳ ಪ್ರತಿಭಟನೆ, ಅದಕ್ಕೂ ಈ ರೌಡಿ ಶೀಟರ್ನ ಕರೆತರೋದಕ್ಕೂ ಏನ್ ಸಂಬಂಧ? ಏನಾಯ್ತಲ್ಲಿ ಆಕ್ಚುಲಿ ಸಂಧಾನ ಸಭೆಯಲ್ಲಿ? ಅವಿನಾಶ್, ಕಳೆದ 150 ದಿನಗಳಿಂದ ಏನು ಒಂದು TRMN ಕಂಪನಿಯ ಕಾರ್ಮಿಕರು ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥದ್ದು, ಅವರ ಕೆಲವೊಂದು ಬೇಡಿಕೆಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಬೇಡಿಕೆಗಳನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಅಂತ ಒಂದು ನೌಕರರು ಪ್ರತಿಭಟನಾಕಾರರು ಆರೋಪಿಸ್ತಿರ್ತಕ್ಕಂಥದ್ದು. ಕಳೆದ 2 ದಿನಗಳ ಹಿಂದೆ ಕೂಡ ಒಂದು ಕಂಪನಿಯ ಮುಂದೆ ಒಂದು TRMN ಕಂಪನಿಯ ಮುಂದೆ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥ ಒಂದು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಒಂದು ಸ್ಥಳೀಯರನ್ನು ಕೂಡ ಕರ್ಕೊಂಡ್ ಬಂದಿರ್ತಾರೆ. ಆ ಸ್ಥಳೀಯರು ಕರ್ಕೊಂಡ್ ಬಂದಾಗ ಅಲ್ಲೂ ಕೂಡ ಒಂದು ಸಭೆ ಆಗುತ್ತೆ. ಆ ಸಭೆ ಕೂಡ ಯಶಸ್ವಿ ಆಗೋದಿಲ್ಲ. ಹಾಗೆ ಖುದ್ದು ಪೊಲೀಸರು ಹೇಳ್ತಾರೆ, ಈ ಸಭೆ ನಾನೇ ಇವ್ರನ್ನ ಸ್ಥಳೀಯರನ್ನ ಕರ್ಕೊಂಡ್ ಬಂದಿತ್ತು, ಏನು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗ್ತೈತೆ ಅಂತ ಸ್ಥಳೀಯರು ನನ್ನ ಹತ್ರ ಬಂದಾಗ ನಾನೇ ಕರ್ಕೊಂಡ್ ಬಂದು ಈ ಸಭೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪೊಲೀಸರು ಅಲ್ಲಿನ ಪ್ರತಿಭಟನಾಕಾರರಿಗೆ ಮಾಹಿತಿ ನೀಡ್ತಾರೆ. ತದನಂತರ ಏನು ನಿನ್ನೆ ಸಂಜೆ ಒಂದು ಶಿವಗಂಗೆಯಲ್ಲಿ ಇರ್ತಕ್ಕಂಥ IBಯಲ್ಲಿ ಒಂದು ಸಭೆ ನಡೆಯುತ್ತೆ. ಈ ಸಭೆಗೂ ಕೂಡ ಪೊಲೀಸರೇ ಎಲ್ಲರಿಗೂ ಕೂಡ ಒಂದು ಸ್ಥಳೀಯರು ಅಂತ ಹೇಳ್ಬಿಟ್ಟು ಈ ಒಂದು ಎಲ್ಲರನ್ನು ಕರ್ಕೊಂಡ್ ಬಂದಿದ್ದಾರೆ. ತದನಂತರ ನಮ್ಗೆ ಅವ್ರ ರೌಡಿ ಶೀಟರ್ ಇದ್ರು ಅಂತ ಗೊತ್ತಾಯ್ತು. ಅವರು ಒಂದು ಮಾತಿನ ಜೋರ್ ಮಾಡಿದ್ರು. ಅದರಿಂದ ನಮ್ಗೆ ಒಂದು ಬೇಜಾರಾಯ್ತು ಮನಸ್ಸಿಗೆ ಅಂತ ಹೇಳ್ಬಿಟ್ಟು ಒಂದು ಪ್ರತಿಭಟನಾಕಾರರು ಒಂದು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ. ಎಸ್ ಅಭಿಷೇಕ್, ಧನ್ಯವಾದ ಮಾಹಿತಿಗಾಗಿ. ಈಗ ಶಿವಶಂಕರ್ SP ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಶಿವಶಂಕರ್ ಅವರೇ. ನಮಸ್ತೆ. ಸಂಪರ್ಕ ಸಾಧ್ಯವಾಗಿಲ್ಲ, ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಒಂದು ಪ್ರತಿಭಟನೆ ಆಗ್ತಾ ಇರುತ್ತೆ. ಸಂಧಾನ ಸಭೆ 150 ದಿನಗಳ ಒಂದು ಪ್ರತಿಭಟನೆ ನಂತರ ಸಂಧಾನಕ್ಕೆ ಪ್ರಯತ್ನ ಆಗುತ್ತೆ. ಆದ್ರೆ ಅಲ್ಲಿ ರೌಡಿ ಶೀಟರ್ನ ಕರೆತಂದಿರೋದು ಅಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ನಂತರ ಮತ್ತಷ್ಟು ಸುದ್ದಿಗಳು.